ಸರ್ ನಮಸ್ಕಾರ. ನಮಸ್ತೆ. ಏನು ಹೇಳ್ತೀರಾ ಸರ್ ರಿಸಲ್ಟ್ ಬಗ್ಗೆ, ಸರ್ಕಾರಿ ಶಾಲೆ ಬಗ್ಗೆ? ನನ್ನ ಹೆಸರು ತಿಬ್ಬೇಗೌಡ ಅಂತೇಳಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಖ್ಯ ಶಿಕ್ಷಕನಾಗಿ ನಾನು ಈ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. 2025 ಮತ್ತು 26ನೇ ಸಾಲಿನಲ್ಲಿ ಸುಮಾರು 62 ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತುಕೊಂಡಿದ್ದರು. ಎಲ್ಲ ಹೆಣ್ಣುಮಕ್ಕಳೇ ಆಗಿದ್ದರು. 62 ವಿದ್ಯಾರ್ಥಿಗಳಲ್ಲಿ 56 ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡು ಸುಮಾರು 90% ರಿಸಲ್ಟನ್ನು ಪಡ್ಕೊಂಡಿರ್ತಾರೆ. 6 ವಿದ್ಯಾರ್ಥಿಗಳು ನಮ್ಮಲ್ಲಿ ಅನುತ್ತೀರ್ಣ ಆಗಿರ್ತಾರೆ. ಕಾರಣ ಏನು ಅಂತಂದರೆ ನಮ್ಮಲ್ಲಿ ಒಂದು ವರ್ಷದಿಂದ ಹಿಂದಿ ಶಿಕ್ಷಕರು ಇಲ್ಲದ ಕಾರಣ, ಹಾಗಾಗಿ ಸ್ವಲ್ಪ ಹಿಂದಿ ಸಬ್ಜೆಕ್ಟ್ನಲ್ಲಿ ಕೆಲವು ಮಕ್ಕಳುಗಳು 6 ಮಕ್ಕಳು ಅನುತ್ತೀರ್ಣ ಆಗಿರ್ತಾರೆ. ಇಲ್ಲಾಂದರೆ ನಮ್ಮದು 100% ಆಗುವಂಥ ಒಂದು ಫಲಿತಾಂಶವನ್ನು ಕೊಡುವಂಥ ಒಂದು ಶಾಲೆಯಾಗಿತ್ತು. ಈ ವರ್ಷ ಶೈಕ್ಷಣಿಕ ಸಾಲಿನಲ್ಲಿ ಮುಸ್ಲಿಂ ಒಂದು ವಿದ್ಯಾರ್ಥಿನಿಯಾದಂಥ ಅಪ್ಸತ್ ಅನ್ನೋ ಒಂದು ಹುಡುಗಿ 588 ಮಾರ್ಕ್ಸ್ ತಗೊಂಡು ಶಾಲೆಗೆ ಅತ್ಯಂತ ಉನ್ನತವಾದ ಮಾರ್ಕ್ಸನ್ನು ತಗೊಂಡಿರ್ತಾರೆ. ಹಾಗೆ 551 ಮಾರ್ಕ್ಸನ್ನು ಅಕ್ಷತಾ ಎನ್ನುವ ವಿದ್ಯಾರ್ಥಿ ತಗೊಂಡು 2ನೇ ಸ್ಥಾನದಲ್ಲಿ ಇರ್ತದೆ. ಹೀಗೆ ನಮ್ಮ ಶಾಲೆಯಲ್ಲಿ ಸುಮಾರು ಏನು ಪಾಸಾಗಿರೋ 56 ವಿದ್ಯಾರ್ಥಿಗಳಿಗೆ 2 ಡಿಸ್ಟಿಂಕ್ಷನ್ ಬಂದಿರ್ತದೆ. 26 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಸೆಕೆಂಡ್ ಕ್ಲಾಸಲ್ಲಿ 14 ಮಕ್ಕಳಿದೆ. ಜಸ್ಟ್ ಪಾಸಲ್ಲಿ 14 ಮಕ್ಕಳು. ಹೀಗೆ ಒಟ್ಟು 56 ವಿದ್ಯಾರ್ಥಿಗಳು ನಮ್ಮಲ್ಲಿ ಪಾಸ್ ಆಗಿರ್ತಾರೆ. ಎಲ್ಲ ನನ್ನ ವೃತ್ತಿ ಬಾಂಧವರು ಮತ್ತು ಸಹೋದ್ಯೋಗಿ ಮಿತ್ರರು ತುಂಬ ಪರಿಶ್ರಮವನ್ನು ಪಟ್ಟು ನಮಗೆ ಶಾಲೆಗೆ ಬರುವಂಥ, ನಮ್ಮ ಸರ್ಕಾರಿ ಶಾಲೆಗೆ ಬರುವಂಥದ್ದು ಎಲ್ಲ ಕಡೆ ಮುಗಿದು ಪ್ರೈವೇಟ್ ಖಾಸಗಿ ಸಂಸ್ಥೆಗಳಲ್ಲೆಲ್ಲ ಸೇರ್ಕೊಳ್ಳೋಕೆ ಆಗದೇ ಇರುವಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಕಲಿತಾರೆ. ಅಂಥವ್ರು ನಾವು ಇವತ್ತು ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡೋದಕ್ಕೆ ನಮ್ಮೆಲ್ಲರಿಗೂ ಸಹಕಾರ ಆಗ್ತದೆ ಅಂತೇಳಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಹಾಗೆಯೇ ಇದ್ರ ಜೊತೆ ಒಂದಷ್ಟು ಮಾತಾಡೋಣ ಸರ್ ಸರ್ಕಾರಿ ಶಾಲೆ ಬಗ್ಗೆ. ದಯವಿಟ್ಟು ನೀವೇನೇ ಸೆನ್ಸಸ್ಗೆ ಹೋದರೆ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಸರ್. ಸೆನ್ಸಸ್ಗೆ ನನ್ನ ಕೂಡ ಕರ್ಕೊಳ್ಳಿ. ನೀವು ಒಬ್ಬರೇ ಅಲ್ಲ, ನಿಮ್ದೊಂದೇ ಶಾಲೆ ಅಲ್ಲ, ಬಂದೂರಿನಲ್ಲಿ ಯಾವುದೇ ಸರ್ಕಾರಿ ಶಾಲೆ ಆಗಲಿ ಸೆನ್ಸಸ್ ನಾನು ಕರೀಲಿ ಸರ್, ನಾನು ಬರ್ತೀನಿ. ತಾಲೂಕಲ್ಲಿ ಕರೆದ್ರೂ ಪರವಾಗಿಲ್ಲ, ಬರ್ತೀನಿ. ಮತ್ತು ಶಿಕ್ಷಣ ಅಧಿಕಾರಿಗಳಿಗೆ ಈ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ನಮ್ಮೆಲ್ಲ ನನ್ನ ಅಧಿಕಾರಿಗಳು, ನಮ್ಮ ಶಿಕ್ಷಣ ಸಂಸ್ಥೆ ಎಲ್ಲ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ಸೂಚನೆಯಂತೆ ನಾವು ತುಂಬ ಶ್ರಮವನ್ನು ವಹಿಸಿ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಪ್ರಗತಿಗೆ ಶ್ರಮವನ್ನು ಕೊಟ್ಟು ಒಂದು ಒಳ್ಳೆಯ ಉತ್ತಮವಾದಂಥ ಫಲಿತಾಂಶವನ್ನು ಕೊಟ್ಟಿದ್ವಿ. ನಾವು ಕಳೆದ ಸಾಲಿನಿಂದ ಸತತ ಪ್ರಯತ್ನದಿಂದಾಗಿ ನಮ್ಮ ಶಾಲೆಯಲ್ಲಿ ಹೋದ ವರ್ಷದಿಂದ ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ಸಹ ತೆರೆದಿದ್ದೀವಿ. ಪೋಷಕ ಬಂಧುಗಳು ದಯಮಾಡಿ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಯಾವುದೇ ರೀತಿಯಾದಂಥ ₹1 ಸರ್ಕಾರಿ ಶುಲ್ಕವನ್ನು ಬಿಟ್ಟು ಯಾವುದೇ ರೀತಿ ಶುಲ್ಕ ಇರೋದಿಲ್ಲ. ತುಂಬ ಎಲ್ಲ ಫ್ರೀ ಆಗಿರ್ತದೆ. ಖಾಸಗಿಗೆ ಹೋಲಿಸ್ಕೊಂಡ್ರೆ ನಮ್ಮ ಶಾಲೆ ತುಂಬ ಚೆನ್ನಾಗಿದೆ ಎಲ್ಲ ರೀತಿಯಲ್ಲಿ. ಜೊತೆಗೆ ಇನ್ನೊಂದು ಹೆಮ್ಮೆ ವಿಷಯ ಏನಂತಂದರೆ, ಬನ್ನೂರಿನಲ್ಲಿ ಪ್ರಥಮ ಬಾರಿಗೆ ನಮ್ಮ ಶಾಲೆ KPS ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಸೆಲೆಕ್ಷನ್ ಆಗಿದೆ. ಇದು ಒಂದು ಸಂತೋಷ ಕೊಡುವಂಥ ಒಂದು ವಿಚಾರ ಆಗಿರ್ತದೆ. ಆಗ LKGಯಿಂದ ಹಿಡಿದು PUCವರೆಗೂ ಇಂಗ್ಲೀಷ್ ಮಾಧ್ಯಮ ನಮ್ಮಲ್ಲಿ ಪ್ರಾರಂಭ ಆಗ್ತದೆ. ದಯಮಾಡಿ ಪೋಷಕ ಬಂಧುಗಳು ಇದನ್ನು ಬಳಸ್ಕೊಳ್ಳಿ. ಎಲ್ಲ ಹೆಣ್ಮಕ್ಳನ್ನ ತಂದು ನಮ್ಮ ಶಾಲೆಗೆ ಸೇರಿಸಿ ಎಲ್ಲ ರೀತಿಯಾದಂಥ ಒಂದು ಇಲ್ಲಿ ಸುರಕ್ಷತೆ ಇದೆ ಮಕ್ಕಳಿಗೆ. ಎಲ್ಲ ಕಡೆ CC ಕ್ಯಾಮ್ರಾ ಇರ್ಬೋದು ಮತ್ತು ಎಲ್ಲ ರೀತಿಯಲ್ಲಿ ಹೆಣ್ಮಕ್ಳಿಗೆ ತುಂಬ ಸುರಕ್ಷತೆಯನ್ನು ಕೊಟ್ಟು ಆದ್ಯತೆಯನ್ನು ನೀಡಿ ಅವರ ಶೈಕ್ಷಣಿಕ ಪ್ರಗತಿ ಎಲ್ಲ ನನ್ನ ವೃತ್ತಿ ಬಾಂಧವರು ತುಂಬ ಪರಿಶ್ರಮ ಕೊಡ್ತಾರೆ. ಹಾಗಾಗಿ ದಯಮಾಡಿ ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸ್ಕೊಂಡು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ತಾವು ಸಹ ಸಾಥ್ ಕೊಡ್ಬೇಕಂತೇಳಿ ಈ ಮೂಲಕ, ಈ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತೇನೆ ಸರ್. ಹಾಗೆ ನಿಮ್ಮ ಶಾಲೆ ಬಗ್ಗೆ ಇತಿಹಾಸ ಪ್ರಸಿದ್ಧ ಅಂತಲೇ ಹೇಳ್ಬೋದು. ಒಂದು ಇಲ್ಲಿ ಮಾಧ್ಯಮ ಶಾಲೆ ಏನು ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಶಾಲೆ ಒಂದು, ಮತ್ತೆ ಇಲ್ಲಿ ಮತ್ತೆ ಕಾಲೇಜು, ಈ ಮೂರನ್ನು ಜಾಯಿಂಟ್ ಆಗಿ ಇವತ್ತು ಬನ್ನೂರಿನಲ್ಲಿ ಒಂದು ಅವೇರ್ನೆಸ್ ಮೂಡ್ತಾ ಇರೋಂಥದ್ದು. ಬಾಲಕಿಯರ ಪ್ರೌಢಶಾಲೆ ಅಂದರೆ ಅದು ಮಾಧ್ಯಮ ಸ್ಕೂಲು, ಪ್ರೈಮರಿಯಿಂದ ಡಿಗ್ರಿ PUCವರೆಗೂ ಕೂಡ ಇದೆ ಅನ್ನೋದು ಈ ಒಂದು ಬಹಳ ವಿಶೇಷವಾಗಿರುತ್ತೆ ಸರ್. ಹಾಗಾಗಿ ಬಹಳ ಖುಷಿ ಆಗುತ್ತೆ ಸರ್. ತಮ್ಮ ಮಕ್ಕಳು, ಆಮೇಲೆ ನಾನು SLC ರಿಸಲ್ಟ್, ಮುಖ್ಯವಾಗಿ SLC ಪರೀಕ್ಷಾ ಕೊಠಡಿಗೆ ಬಂದಾಗ ತಾವು ಮಾಡ್ತಿರೋದು ಅನೌನ್ಸ್ಮೆಂಟು ಮತ್ತೆ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದೆ. ಅದು ನಾನು ಹೊಗಳು ಕೂಡ ಮಾಡಿದ್ದೆ. ಅದು ಮಾದರಿಯಾಗಿ ಇವತ್ತು ಎಕ್ಸಾಮ್ನ ಫೇಸ್ ಮಾಡೋಕ್ಕೆ ಮಕ್ಕಳಿಗೆ ತಯಾರಿ ಮಾಡಿದ್ದಾರೆ ಅಂತ. ಆಮೇಲೆ ಇನ್ನೊಬ್ಬರನ್ನ ಇಲ್ಲ ಮುಖ್ಯವಾಗಿ ನಾವು ನೆನಲೇಬೇಕು ಸರ್, ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕರು ಬನ್ನೂರು. ಏನು ಹೇಳ್ತೀರಾ ಸರ್ ಈ ವಿಚಾರ? ಈ ಮುಖಾಂತರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಶಾಲೆಗೆ ಸುಮಾರು ನಾವು ಹಲವಾರು ಜನನ ಕೇಳ್ಕೊಂಡ್ವಿ, CSR ಫಂಡಲ್ಲಿ ನಮ್ಮ ಶಾಲೆಗೆ ಬೇಕಾದ ಕೆಲವೊಂದು ಕೊಡುಗೆಗಳನ್ನ ಕೊಡಿ ಅಂತೇಳಿ. ಹಾಗೆ ಕೆನರಾ ಬ್ಯಾಂಕ್ನವ್ರನ್ನ ಹೋಗಿ ನಾವು ಅಪ್ರೋಚ್ ಮಾಡಿಕೊಂಡಾಗ ಅವರು ತುಂಬ ಸಂತೋಷದಿಂದ ಸುಮಾರು ₹1,80,000 ರೂಪಾಯಿಗಳನ್ನು CSR ಫಂಡ್ನಿಂದ ನಮ್ಮ ಶಾಲೆಗೆ ಕೊಟ್ಟು ಒಂದು ಉತ್ತಮವಾದಂಥ ಒಂದು ಸ್ಟೇಜ್ಗೆ ರೂಫಿಂಗ್ ಹಾಕ್ಕೊಡುವಂಥ ಒಂದು ವ್ಯವಸ್ಥೆನ ಮಾಡಿಕೊಟ್ಟು ಅದು ನಮಗೆ ತುಂಬ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಇದೇ ಸಂದರ್ಭದಲ್ಲಿ ನಾನು ಪುರಸಭೆಯವರು ಸಹ ನಾನು ಶ್ಲಾಘನೀಯವಾಗಿ ಹೇಳಬೇಕಂದ್ರೆ, ನಮ್ಮ ಶಾಲೆಗೆ ಬೇಕಾದಂಥ ಶೌಚಾಲಯಗಳನ್ನು ಸುಮಾರು 13 ಶೌಚಾಲಯಗಳನ್ನು ಪುರಸಭೆ ವತಿಯಿಂದ ತುಂಬ ಹೈಟೆಕ್ ಆಗಿ ಕಟ್ಟಿಸ್ಕೊಟ್ಟು ಮಕ್ಕಳಿಗೆ ತುಂಬ ಅದ್ಭುತವಾದಂಥ ಒಳ್ಳೆ ಕೆಲಸಗಳನ್ನ ಮಾಡಿದರೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಒಂದು ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪುರಸಭೆ ವ್ಯಾಪ್ತಿಗೆ ಬಂದರೆ ಜನಪ್ರತಿನಿಧಿ ಬರ್ತಾರೆ, ಅವರು ಕೂಡ ಸಹಕಾರ ಇರುತ್ತೆ. ನಿಮ್ಮ ಕ್ಷೇತ್ರದ ಜನಪ್ರತಿನಿಧಿ ಕೂಡ ಅಂದ್ರೆ ಈ ವಾರ್ಡಿನ ನಮ್ಮ ವಾರ್ಡಿನ ಕೌನ್ಸಿಲರ್ ಶೋಭಾ ಸತೀಶ್ ಮೇಡಮ್ ಅವರು ಸಹ ಒಂದು ಒಳ್ಳೆಯ
ಪ್ರೋತ್ಸಾಹ ನೀಡಿ ನಮ್ಮ ಶಾಲೆಗೆ ಬೇಕಾದಂಥ ಹೆಣ್ಮಕ್ಳಿಗೆ ಸುರಕ್ಷಿತವಾಗಿರಬೇಕು ಮತ್ತು ಶುಚಿತ್ವಕ್ಕೆ ಪ್ರಥಮ ಆದ್ಯತೆ ನೀಡಬೇಕು ಅಂತೇಳಿ ನಮ್ಮ ಶಾಲೆಗೆ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಜೊತೆಗೆ ಸರ್ ಇವತ್ತು ಕೆನರಾ ಬ್ಯಾಂಕ್ ಮ್ಯಾನೇಜರು ಕೂಡ ಅವ್ರಿಗೆ ಒಂದು ಶುಭಾಶಯ ಹೇಳಬೇಕು. ನಮ್ಮ ಮ್ಯಾನೇಜರ್ ಹಿಂದೆ ಇದ್ದಂಥ ಮನೋಹರ್ ಸರ್ ಅಂತ ಹೇಳಿ ನಾವು ಹೋಗಿ ಸುಮ್ಮನೆ ಇದೇ ರೀತಿ ಹಿಂಗೆ ಸರ್ ಈಗ ಆಗಿದೆ ಅಂತ ಪ್ರಥಮ, ಯಾಕೆಂದರೆ ಬನ್ನೂರಲ್ಲಿ ಸ್ಟಾರ್ಟ್ ಆದ ಈಗ ಸರ್ ಕೆಲವು ದಿನಗಳಲ್ಲಿ ದಿನಗಳಲ್ಲಿ ಅಷ್ಟೇ ಆಗಿದ್ದು. ನಾವು ಬೇರೆ ಕಡೆನೂ ಅಪ್ರೋಚ್ ಮಾಡಿದ್ವಿ, ಆದರೆ ಅವರು ಅಷ್ಟಾಗಿ ಸ್ಪಂದನೆ ನೀಡಲಿಲ್ಲ. ಆದರೆ ಕೆನರಾ ಬ್ಯಾಂಕ್ನವರು ಆಯಿತು ಸರ್ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ಅವರು ಮನೋಹರ್ ಸರ್ ಅವರು ನಮ್ಮ ಅಪ್ಲಿಕೇಶನ್ ತಗೊಂಡು ಫಾರ್ವರ್ಡ್ ಮಾಡಿದ್ರು. ಆ ನಂತರದಲ್ಲಿ ಬಂದಿರುವಂಥ ಪೂರ್ಣಿಮಾ ಮೇಡಮ್ ಅವರು ಸಹ ಅದಕ್ಕೆ ಸಾಥ್ ಕೊಟ್ಟು ಅವರ ಒಂದು ಅವಧಿಯಲ್ಲಿ ನಮ್ಮ ಒಂದು ಶಾಲೆಗೆ ಒಂದು ಉತ್ತಮವಾದಂಥ ಸ್ಟೇಜನ್ನು ಮಾಡಿಕೊಡೋದಕ್ಕೆ ತುಂಬ ಸಹಕಾರವನ್ನು ನೀಡಿದ್ರು ಸರ್. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಖಂಡಿತ ಸರ್. ಯಾಕೆ ಸರ್ಕಾರಿ ಶಾಲೆ ಅಂತ ಅನ್ನೋದು ಬಹಳ ಕಷ್ಟ. ಈಗ ಉದಾಹರಣೆಗೆ ಇಲ್ಲಿ ಒಂದು ಇನ್ನೊಬ್ಬರನ್ನ ನೆನೆಸ್ಕೊಳ್ಬೇಕು, ಫ್ರೀಡಮ್ ಫೈಟರ್ ಅಂತಾನೆ ನಮ್ಮ ಮಂಡ್ಯ ಡಿಸ್ಟಿಕ್ಗೆ ಇರುವಂಥದ್ದು, ಮೈಸೂರು ಡಿಸ್ಟಿಕ್ ಇರುವಂಥದ್ದು ಸಂತೋಷ್ ಗೌಡ್ರು. ಇವತ್ತು ಇಡೀ ರಾಜ್ಯ ಸಂತೋಷ್ ಗೌಡ್ರು ಹಿಂದೆ ತಿರುಗಿ ನೋಡುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ಸಾರ್ವಜನಿಕರು ಸತ್ಪ್ರಜೆಗಳು ಅಟ್ಲೀಸ್ಟ್ ಅವ್ರು ನೋಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮನೆಗೆ ಇವತ್ತು ಊರಿಗೆ ಹೋಗಿ ಇವತ್ತು ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋದೊಂದು ಮಾಡ್ತಾ ಇದೆ. ಅವಾಗ ಏನು ಹೇಳ್ತೀರಾ ಸರ್? ನೋಡಿ, ಇವು ಖಾಸಗೀಕರಣ ಅನ್ನೋದೇನಾಗಿದೆ ಅಂದರೆ ಇವತ್ತಿನ ಎಲ್ಲರಲ್ಲೂ ದುಡ್ಡಿದೆ, ಮಾಡ್ತೀವಿ. ಆದ್ರೆ ಮುಂದೊಂದು ದಿನ ಏನಾಗ್ತದೆ ಅಂದರೆ ಬಲೆ ನಿಧಾನಕ್ಕೆ ಎಲ್ರಿಗೂ ಎಣಿತಾರೆ. ಮುಂದೊಂದು ದಿನ ಶಾಲೆಗಳೆಲ್ಲ ಮುಚ್ಚಿದ ನಂತರ ಅವ್ರು ಏನು ಹೇಳ್ತಾರೆ ಅಷ್ಟು ಅಮೌಂಟ್ ನಾವು ಕಟ್ಟಲೇಬೇಕಾಗ್ತದೆ, ಓದಿಸ್ಲೇಬೇಕಾಗ್ತದೆ. ಆ ದಿನಗಳಲ್ಲಿ ಇಲ್ಲಪ್ಪ ನಾ ಸರ್ಕಾರಿ ಶಾಲೆಗೆ ಹೋಗಿ ಸೇರಿಸ್ಬೇಕು ಅಂತಂದರೆ ಎಲ್ಲೂ ಸಹ ಅದರ ಅವಶೇಷಗಳೇ ಉಳಿಯೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ತುಂಬಾ ಶ್ರಮವನ್ನು ವಹಿಸಬೇಕಾಗ್ತದೆ. ಯಾಕೆಂದರೆ ನಮ್ಮ ಪೋಷಕರೆಲ್ಲರೂ ಸಹ ಅವರು ದುಡಿಮೆ ಮಾಡ್ತಾ ಇರುವಂಥ ಎಲ್ಲ ಸಂಪಾದನೆಯನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ನಮ್ಮ ಒಂದು ಇಂಥ ಬಡ ಕುಟುಂಬದ ಕೆಳವರ್ಗದ ವಿದ್ಯಾರ್ಥಿಗಳು ತುಂಬ ಅನುಕೂಲ ಮಾಡುವಂಥ ಸರ್ಕಾರ ಎಲ್ಲ ಶಿಕ್ಷಕರನ್ನ ಸೆಲೆಕ್ಷನ್ ಮಾಡಬೇಕು ಅಂತಂದರೆ ಸುಮ್ಮನೆ ಸೆಲೆಕ್ಷನ್ ಮಾಡಿ ಕಳಿಸೋದಿಲ್ಲ. ಅವರಿಗೆ ಹಲವಾರು ಫಿಲ್ಟರ್ ರೀತಿಯಲ್ಲಿ ಎಕ್ಸಾಮ್ಗಳನ್ನು ಕೊಟ್ಟು ಸೆಲೆಕ್ಷನ್ ಮಾಡಿ ಕಳಿಸ್ಕೊಡಿರ್ತಾರೆ. ಸರ್ಕಾರಿ ಶಾಲೆಗಳು ಉಳಿಬೇಕು. ಸರ್ಕಾರಿ ಶಾಲೆ ಉಳಿದ್ರೆ ನಾವೆಲ್ಲ ತುಂಬ ಖುಷಿಯಾಗಿರ್ಬೋದು, ಮಕ್ಕಳುಗಳು ಅನುಕೂಲ ಆಗ್ತದೆ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ, ನನ್ನ ಮಕ್ಕಳುಗಳು ಸಹ ಸರ್ಕಾರಿ ಶಾಲೆಯಲ್ಲೇ ಓದಿಸ್ತಾರೆ. ನನ್ನ ಮಗಳು ಇದೇ ಶಾಲೆಯಲ್ಲೇ ಓದ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ಕಾರಿ ಶಾಲೆ ಅಂತ ಯಾರು ಇದನ್ನು ತೋರಿಸೋದು ಬೇಡ, ಸೇರಿಸಿ ದಯಮಾಡಿ. ಒಳ್ಳೆ ಸರ್ಕಾರಿ ಶಾಲೆಗಳು ಎಲ್ಲ ಕಡೆ ಎಲ್ಲ ತುಂಬ ಚೆನ್ನಾಗಿದೆ, ಟೀಚರ್ಸ್ಗಳು ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಓದಬೇಕು, ಓದ್ತಾರೆ. ಖಂಡಿತ ನಾವೆಲ್ಲ ಶ್ರಮವನ್ನು ಪಡ್ತಾ ಇದ್ದೀವಿ. ಸರ್, ನನ್ನ ಮಗಳು ಇಲ್ಲೇ ಓದಿದ್ದು, ಈಗ ಡಿಪ್ಲೊಮಾ ಸರ್ಕಾರಿ ಕಾಲೇಜು. ಹಾಗಾಗಿ ನನ್ನ ಮಗು ಹೆಂಗೋ ಮಧ್ಯ ಒಂಚೂರು ಆರ್ಟಿ ಸಿಕ್ತು. ಈಗ ಮತ್ತೆ ಅವನ್ನ 9th ಸರ್ಕಾರಿ ಶಾಲೆಗೆ ಸೇರಿಸ್ತಾ ಇದೀನಿ. ನಾನು ಓದಂತ KTS ಶಾಲೆ, ಅನುದಾನಿತ ಶಾಲೆಗೆ. ಜೊತೆಗೆ ಸಂತೋಷ್ ಅವ್ರಿಗೆ ಒಂದೆರಡು ಮಾತು ಸರ್, ಯಾಕಂದ್ರೆ ಲೈವ್ ಅಲ್ಲಿ ಇರ್ತಾರೆ ಅವರು. ಸಂತೋಷ್ ಸರ್ ಅವರು ಸಹ ತುಂಬಾ ಸಾರ್ವಜನಿಕವಾಗಿ ಉತ್ತಮವಾದ ಕೆಲಸಗಳನ್ನ ಮಾಡ್ತಾರೆ. ಅದರಲ್ಲೂ ಮನುಷ್ಯನ ಬಹುಮುಖ್ಯವಾದಂಥ ಒಂದು ಅಂಗ ಅಂತಂದ್ರೆ ಶಿಕ್ಷಣ ಒಂದು ವ್ಯವಸ್ಥೆ. ಅದೊಂದು ಮಗುಗೆ ಸಿಕ್ಬಿಟ್ಟ ಅಂತಂದರೆ ಅವನ ಜೀವನ ತುಂಬ ಅದ್ಭುತವಾಗಿರ್ತದೆ. ಅದರ ಪ್ರಕಾರವಾಗಿ ಸಂತೋಷ್ ಅವರು ಉತ್ತಮವಾದಂಥ ರಾಜ್ಯ STMD ತಂದೆನೇ ಇವತ್ತು ಅದು ನಿಂತ್ಕೊಂಡಿದೆ. ಉತ್ತಮವಾದ ರೀತಿಯಲ್ಲಿ ಮಂಡ್ಯದವರು ಸೇರಿಕೊಂಡು ಉತ್ತಮವಾದ ಕೆಲಸ ಕಾರ್ಯಗಳು ನಡೆಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳು ಉಳಿಸಬೇಕು, ಬೆಳೆಸಬೇಕು ಅನ್ನೋ ರೀತಿಯಲ್ಲಿ SDMC ಅವರು ಉತ್ತಮವಾದಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲರೂ ಸಹ ಕೈ ಜೋಡಿಸಿದ್ರೆ ಖಂಡಿತವಾಗಿ ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು. ಉತ್ತರ ಎಲ್ಲರೂ ಸಹ ಒಂದು ಉತ್ತಮವಾದ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಬಹುದು. ಸರ್, ಇಡೀ ಶಿಕ್ಷಣ ಸಂಸ್ಥೆ ಏನು ಸರ್ಕಾರಿ ಶಾಲೆ ಮುಚ್ಚಿಬಿಟ್ರೆ ಬೇರೆ ಇಲಾಖೆ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿರೋಂಥ ಹೊರಗಳೇ ಸಾಲ್ತಾ ಇಲ್ಲ ನಿಮ್ಗೆ ಪಾಪ. ನೋಡಿ, ಇವತ್ತು ಎಲ್ಲಾ ಪ್ರೈವೇಟ್ ಶಾಲೆಗಳಲ್ಲಿ ಮಾಸ್ಟರ್ ಮೇಡಮ್ಗಳು ನೆಮ್ಮದಿ ಮರಳಿದ್ದಾರೆ ಬೇಸಿಗೆಯಲ್ಲಿ. ಪಾಪ ನೀವು ಬಂದು ಕೆಲಸ ಮಾಡಲೇಬೇಕು, ನಿಮ್ಮ ಸ್ಟಾಫ್ ಒಂದಷ್ಟು ಜನ ಕೆಲಸ ಮಾಡಬೇಕು. ಆದ್ರೆ ಈ ನಿಮ್ಮ ಒಂದು ಸರ್ಕಾರಿ ಉದ್ಯೋಗ ಅನ್ನೋದೇ ಬೇರೆ ವೃತ್ತಿ ಆಗ್ಬಿಡ್ತಾಗ, ಬೇರೆ ಯಾವ್ದೋ ನಿಮ್ ತಗೊಂಡೋಗಿ ಯಾವ್ದೋ ಇಲಾಖೆಗೆ ಹಾಕ್ತಾರೆ, ಎಲ್ಗೋ ಹಾಕ್ತಾರೆ. ಹಾಗಾಗಿ ಇಡೀ ರಾಜ್ಯದ ಶಿಕ್ಷಕರು ಒಂದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಆದ್ರೂ ಮಾಡ್ಬೇಕು. ನಿಜ ನೋಡಿ, ಬ್ಯಾಕ್ಗ್ರೌಂಡ್ ಸಪೋರ್ಟ್ ಆದ್ರೂ ಮಾಡ್ಬೇಕು. ಅಟ್ಲೀಸ್ಟ್ ನೇರವಾಗಿ ಬರಲಿಲ್ಲ ಅಂದ್ರೂ ನೋಡಿ, ಸಂತೋಷ್ ಅವ್ರಿಗೆ ಉಳ್ಕೊಳಕ್ಕೆ ಹೋಗಿ ಜಗ್ಲಿ ಮೇಲೆ ಉಳ್ಕೊಳಕ್ಕೆ ಒಂದು ಕೀ ಕೊಡಲ್ಲ. ಅದು ಯಾರೋ ಒಬ್ರು ಬಂದು NGO ಸಂಸ್ಥೆ ಕೇಳಿದ್ರೆ ಕೀ ಕೊಟ್ಬಿಡ್ತಾರೆ, ಹೆಡ್ ಆಫೀಸರ್ ಕೀ ಕೊಟ್ಬಿಡ್ತಾರೆ ಬೇಕಾರೆ. ಇಂಥ ಶೋಚನೀಯ ಸರ್, ಬಹಳ ಬೇಜಾರಾಗುತ್ತೆ. ಯಾಕಂದ್ರೆ ಇದು ಎಲ್ಲ ನಾವು ಅಧಿಕಾರಿ ವರ್ಗದಲ್ಲೇ ಮಾಡೋಕ್ಕಾಗಲ್ಲ, ಆಡಳಿತಾತ್ಮಕವಾಗಿ ಮಾಡೋಕ್ಕಾಗಲ್ಲ, ಕಾನೂನಾತ್ಮಕವಾಗಿ ಮಾಡೋಕ್ಕಾಗಲ್ಲ ಸರ್. ಒಂದು ಮಾನವೀಯತೆ ಅಂತ ಕೆಲಸ ಕೂಡ ಮಾಡ್ಬೇಕಾಗುತ್ತೆ. ಅಟ್ಲೀಸ್ಟ್ ನಿನ್ನೆ ಅವ್ರು ಬೇಜಾರು ಹೇಳ್ಕೊಂಡ್ರು ಮಳವಳ್ಳಿ ತಾಲೂಕಲ್ಲಿ ನಮ್ಗೊಂದು ಮಲಿಗಳಕ್ಕೆ ಒಳಗಡೆ ಬಿಡ್ತಾ ಇಲ್ಲ. ಯಾಕಂದ್ರೆ ಸರ್ಕಾರಿ ಶಾಲೆಗೋಸ್ಕರ ಮಾಡ್ತಾ ಇರೋದು. ಆಮೇಲೆ ರಾಜ್ಯದ ಜನ ಎಚ್ಚೆತ್ಕೊಬೇಕು ಸರ್. ಆಯ್ತಾ, ಸರ್ಕಾರಿ ಶಾಲೆಗಳಿಗೆ ಅವ್ರ ಮಕ್ಕಳನ್ನ ಸೇರಿಸುವಂತ ಆಗ್ಬೇಕು. ಅಥವಾ ಅವ್ರೇನೋ ಮೂಲಭೂತ ಸಿಗ್ಲಿಲ್ಲ ಅಂತಂದ್ರೆ ಮೂಲಭೂತ ಸೌಕರ್ಯ ತಗೊಳ್ಳಿ. ನೋಡಿ, ಉದಾಹರಣೆಗೆ ಕುಪ್ಯದಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಕುಪ್ಯ ಎಷ್ಟು ಕುಗ್ರಾಮ, ಅದು ಕೇವಲ 1-2 ಬಸ್ ಓಡಾಡುತ್ತೆ ಅಷ್ಟೇ. ಅದು ಅಲ್ಲಿಂದ ರಿಸಲ್ಟ್ ನಾನು ಸುದ್ದಿ ಮಾಡಿದ್ದೀನಿ. ನಿಜವೂ ಬಹಳ ನಿಮ್ಮಂತ ಶಿಕ್ಷಕರು ಇರೋದ್ರಿಂದ ಬಹಳ ಖುಷಿ ಆಗುತ್ತೆ. ಇಷ್ಟೆಲ್ಲ ಇವತ್ತು ಸಾರ್ವಜನಿಕವಾಗಿ
ಸರ್ಕಾರಿ ಶಾಲೆ ಬಗ್ಗೆ ಮತ್ತೆ ಸರ್ಕಾರಿ ಶಾಲೆಗಳ ರಿಸಲ್ಟ್ ಬಗ್ಗೆ ಇವತ್ತು ಬಹಳ ಖುಷಿಯಿಂದ ಹೇಳ್ಕೊಂಡಿದ್ದೀರಾ. ನಮ್ಮ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಇದೆ, ಒಂದು ಸೋಲಾರ್ ವ್ಯವಸ್ಥೆ ಇರುವಂಥ ಒಂದು ಸ್ಮಾರ್ಟ್ ಕ್ಲಾಸನ್ನು ವ್ಯವಸ್ಥೆ ಆಗಿದೆ. ಸೊ ಹಾಗೆ ಮತ್ತೆ ನಮ್ಮಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಇದೆ, ಕಂಪ್ಯೂಟರ್ ಶಿಕ್ಷಣ ಕೊಡಬೇಕಂತೇಳಿ ನಾವು. ಜೊತೆಗೆ NSQF ಅಂತೇಳಿ ಯಾವ ವಿದ್ಯಾರ್ಥಿಗಳು ಹಿಂದಿ ಸಬ್ಜೆಕ್ಟ್ ಓದೋಕ್ಕೆ ಇಚ್ಛೆ ಇಲ್ವೋ ಅಥವಾ ಕಷ್ಟ ಅಂತ ಅನ್ನಿಸ್ತದೋ ಆ ವಿದ್ಯಾರ್ಥಿಗಳು NSQF ಅನ್ನು ಸೇರ್ಕೋಬೋದು. NSQF ಅಂತಂದರೆ ನ್ಯಾಷನಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಅಂತೇಳಿ. ಸೊ ಇದನ್ನ ಆ ಮಗು ಏನಾದ್ರು ತಗೊಂತು ಅಂದರೆ ಅವನ ಲೈಫ್ ಮುಂದಕ್ಕೆ ಕಂಪ್ಯೂಟರ್ನ ಹೇಗೆ ಆಪ್ರೇಟ್ ಮಾಡಬೇಕು, ಹೇಗೆ ಕಲಿಬೇಕು ಅದು ಒಂದಿದೆ. ನಮ್ಮ ಸಂತೆಮಾಳ ಶಾಲೆಯಲ್ಲಿ ಬ್ಯೂಟಿಷಿಯನ್ ಇದೆ. ಈಗ ಹೆಣ್ಮಕ್ಳುಗಳೆಲ್ಲ ಬ್ಯೂಟಿಷಿಯನ್ ಮಾಡುವಂಥದ್ದು, ಬೇರೆ ಬೇರೆ ಪಾರ್ಲರ್ಗಳಲ್ಲಿ ಏನು ಕೆಲಸ ಮಾಡ್ತಾರೆ, ವೃತ್ತಿ ಜೀವನಕ್ಕೆ ಬೇಕಾದಂಥ ಕೌಶಲ್ಯಗಳನ್ನು ಕಲಿಸುವಂಥ ಒಂದು ಉತ್ತಮವಾದಂಥ ಒಂದು ಸಬ್ಜೆಕ್ಟು ನಮ್ಮ ಶಾಲೆಯಲ್ಲಿದೆ. ಸೊ ಹಾಗಾಗಿ ಮಕ್ಕಳುಗಳನ್ನ ದಯಮಾಡಿ ನಮ್ಮ ಶಾಲೆಗೆ ಸೇರಿಸಿ ನಮ್ಮನ್ನು ಸಹ ಬೆನ್ನು ತಟ್ಟಿ ಕೆಲಸವನ್ನು ಮಾಡೋದಕ್ಕೆ ನೀವೆಲ್ಲ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಈ ಮುಖಾಂತರ ಕೇಳ್ತೀನಿ. ಖಂಡಿತ ಸರ್, ಇದೇ ನಿಮ್ಮ ಶಾಲೆಗೋಸ್ಕರ ನಾನು ಫೈಟ್ ಮಾಡಿದೆ. ಏನಕ್ಕೆ ಅಂದ್ರೆ ಕಾಂಪೌಂಡ್ ಹೊಡೆದಿದ್ರು, ಕಾಂಪೌಂಡ್ ಒಳಗಡೆ UGD ಹಾಕೊಂಡು ಹೋಗಿದ್ರು. ಅವಾಗ ನಾನು ನಿಮ್ಮನ್ನು ಕೇಳಿದೆ, ಸರ್ ಯಾರು ಸರ್ ಕಾಂಪೌಂಡ್ ಒಳಗಡೆ UGD ಹಾಕೊಂಡು ಹೋಗಿದ್ರು, ಅದು ಶಾಲೆ ಒಳಗಡೆ ಅಂತ ನಾನು ನಿಮ್ಗೆ ಕೇಳಿದಾಗ ಅದು ದೊಡ್ಡ ಇಡೀ ರಾಜ್ಯಕ್ಕೆ ದೊಡ್ಡ ಸುದ್ದಿ ಆಯಿತು. ನನ್ನ ಮೇಲೆ ಅಲಿಗೇಷನ್ ಮಾಡಿದ್ರು, ಕೋರ್ಟಿಗೆ ಬಂದ್ರು, ನನ್ನ ಪರವಾಗಿ ಜಡ್ಜ್ ಮಾತಾಡಿದ್ರು, ಮಾಧ್ಯಮದ ಮಿತ್ರನ ಪರವಾಗಿ. ತಾವೆಲ್ಲ ಸಪೋರ್ಟ್ ಇದ್ರಿ. ಈ ನೋಡಿ ಸರ್ಕಾರಿ ಶಾಲೆ ಬಗ್ಗೆ ಎಷ್ಟು ಹೋರಾಟ ಮಾಡ್ತಾ ಇದೀವಿ ನಾವು ಅಲ್ವೇ. ಹಂಗಾಗಿ ಇವತ್ತು ಪ್ರಚಾರಕ್ಕೆ ನಾನು ಬಂದಿದ್ದೀನಿ ಅಂದ್ರೆ ನಿಮ್ಮ ಒಂದು ಸಹಕಾರದಿಂದ ಸರ್, ನಿಮ್ಮಗಳ ಒಂದು ಸಹಕಾರದಿಂದ, ಈ ತರ ಎಲ್ಲ ಅಭಿಮಾನಿಗಳ ಸಹಕಾರದಿಂದ ಏನೋ ಒಂದು ಸಣ್ಣದ ಒಂದು ಸುದ್ದಿ ಮಾಡಿ ಇಡೀ ರಾಜ್ಯಕ್ಕೆ ತೋರಿಸ್ಬೇಕು ಅನ್ನೋದು ಕುತೂಹಲ ಕೂಡ ನಮ್ಗೆ ಇದಂಥದ್ದು ಸರ್. ತಮ್ಮ ಕೆಲಸನೂ ಸಹ ಶ್ಲಾಘನೀಯವಾದದ್ದು. ಅಯ್ಯೋ ಇಲ್ಲ, ನಮ್ದೇನಿಲ್ಲ, ಅಳಿಲು ಸೇವೆ. ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ಅದೆಲ್ಲ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದು. ಯಾಕೆಂದ್ರೆ ನಾವು ಸಹ ಸರ್ಕಾರಿ ಶಾಲೆಯಲ್ಲಿ ಓದ್ದು, ನಾವೆಲ್ಲ ಸರ್ಕಾರಿ ಕೆಲಸ ಬೇಕು ಅಂತ ಬಯಸ್ತಾ ಇದ್ದೀವಿ. ಆದ್ರೆ ಸರ್ಕಾರಿ ಕೆಲಸಗಳು ಸಿಗುವಂತ ಜಾಗಗಳನ್ನ ಉಳಿಸ್ಕೊಂಡ್ರೆ ತಾನೇ ಕೆಲಸ ಸಿಗೋದು. ಅವುಗಳೇ ಎಲ್ಲ ಮುಚ್ಚೋಗ್ಬಿಟ್ಟು ನಮ್ಗೆ ಸರ್ಕಾರಿ ಕೆಲಸಗಳು ಎಲ್ಲಿ ಸಿಗ್ತದೆ. ನಾಳೆ ದಿನ ಶಿಕ್ಷಣ ಸಂಸ್ಥೆ ಮುಚ್ಚಿ ಅಂತಾರೆ, ಈಗ ನಾಳೆ ದಿನ ಇನ್ನೊಂದು ಸಂಸ್ಥೆ ಮುಚ್ಚಿ ಅಂತಾರೆ ಸರ್ಕಾರಿದು. ಎಲ್ಲ ಎಲ್ಲಿ ಹೋಗ್ತಾರೆ? ಅತಿ ಹೆಚ್ಚು ಉದ್ಯೋಗವನ್ನ ಕೆಲಸದ ಮಾಡ್ತಾ ಇರುವಂತ ಉದ್ಯೋಗಿಗಳು ಇರುವಂತ ಒಂದು ಸಂಸ್ಥೆ ಅಂತಂದ್ರೆ ಶಿಕ್ಷಣ ಸಂಸ್ಥೆ. ಸೊ ಆ ಸಂಸ್ಥೆನೇ ಮುಚ್ಚೋಗ್ಬಿಡ್ತು ಅಂದ್ರೆ ಸಾವಿರಾರು ಜನ ಬೀದಿ ಪಾಲಾಗ್ತಾರೆ. ಸೊ ಹಾಗಾಗಿ ಅಂತ ಶಾಲೆಗಳನ್ನ ಉಳಿಸಿ ಬೆಳೆಸಿ ಪ್ರತಿ ಗ್ರಾಮದಲ್ಲಿ ಏನೆಲ್ಲ ಮಕ್ಕಳುಗಳಿದ್ದಾರೆ. ಸೊ ಸುಮ್ಮನೆ ದೂರದ ಬೆಟ್ಟ ನುಣ್ಣಿಗೆ ಅನ್ನೋ ರೀತಿಯಲ್ಲಿ ಪ್ರೈವೇಟ್ ಖಾಸಗೀಕರಣ, ಇಂಗ್ಲಿಷ್ ಮೀಡಿಯಂ ಅಂತ ಈಗ ಸರ್ಕಾರವನ್ನು ಸಹ ಎತ್ತೆಚ್ಕೊಂಡು ಸರ್, ಇವ್ರು ಇಂಗ್ಲಿಷ್ ಮೀಡಿಯಂ ಓದಿದ್ರು ಸರ್ಕಾರಿ ನೌಕರಿಗೆ ಕಾಯ್ಬೇಕಲ್ಲ ಸರ್. ಈಗ ಇಂಗ್ಲಿಷ್ ಮೀಡಿಯಂ ಸರ್ಕಾರ ಅದನ್ನು ಎತ್ತೆಚ್ಕೊಂಡು ಎಲ್ಲಾ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಓಪನ್ ಮಾಡ್ತಾ ಇದೆ. ಎಲ್ಲಾ ಶಾಲೆ, ಇಡೀ ರಾಜ್ಯದಲ್ಲಿ ಎಲ್ಲಾ ಶಾಲೆಗಳಲ್ಲೂ ಇಂಗ್ಲಿಷ್ ಮೀಡಿಯಂ ಮಾಡ್ತಾ ಇದೆ. ಸೊ ಸದುಪಯೋಗ ಪಡಿಸ್ಕೊಳ್ಳಿ, ನಾಲೆಡ್ಜ್ ಅಲ್ಲೂ ಬೆಳೀತದೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ತಿಳಿಸೋದೇನಂದ್ರೆ ಶಾಲೆಗಳು, ಸರ್ಕಾರಿ ಶಾಲೆಗಳನ್ನ ಆದಷ್ಟು ಉಳಿಸೋಣ, ಬೆಳೆಸೋಣ, ನಾವೆಲ್ಲರೂ ಸಹ ಕೈ ಜೋಡಿಸೋಣ ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ನಾನು ಕೂಡ ಮತ್ತೊಮ್ಮೆ ಸೆನ್ಸಸ್ ಬರ್ತೀನಿ. ತಾಲೂಕಿನ ಯಾವುದೇ ಸರ್ಕಾರಿ ಶಾಲೆ ನಾನು ಕರೆದ್ರೆ ಒಂದು ಪ್ರಚಾರ, ಅಳಿಲು ಸೇವೆ ಪ್ರಚಾರ ಜೊತೆಗೆ ಸೆನ್ಸಸ್ ಮಾರ್ಗವಾಗಿ ನಾನು ಕೂಡ ಬಂದು ನನ್ನ ಸರ್ಕಾರಿ ಶಾಲೆಗಳಿಗೆ ಸಪೋರ್ಟ್ ಮಾಡಿ ನಾನು ಕೂಡ ಒಂದು NGO ಸಂಸ್ಥೆ ಕೂಡ ನಾನು ಇದೀವಿ. ಅದು ಅಲಯನ್ಸ್ ಸಂಸ್ಥೆ ಅಂತ, ಇಂಟರ್ನ್ಯಾಷನಲ್ ಅಲಯನ್ಸ್ ಸಂಸ್ಥೆ, ಏನು ರೋಟರಿ ಲಯನ್ಸ್, ಈ ರೀತಿ ಬೇರೆ ಬೇರೆ NGO ಸಂಸ್ಥೆಗಳಿದೆಯೋ ಅದೇ ತರ ಆ ಒಂದು NGO ಸಂಸ್ಥೆಯಲ್ಲಿ ನಾನು ಕೂಡ ಒಂದು ಒಳ್ಳೆ ಜವಾಬ್ದಾರಿಗಳಿದೆ. ಆ ನಿಟ್ಟಿನಲ್ಲಿ ನಮ್ಮ ಅಲಯನ್ಸ್ ಸಂಸ್ಥೆ ಕೂಡ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳ್ತಾ ತಮ್ಮ ರಿಸಲ್ಟ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಶುಭಾಶಯ ಸರ್. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಒಳ್ಳೇದಾಗಲಿ, ಒಳ್ಳೆ ಉತ್ತಮವಾದಂಥ ಫಲಿತಾಂಶ ನಮ್ಮ ಶಾಲೆಗೆ ತಂದುಕೊಟ್ಟವ್ರೆ. ಅವ್ರ ಮುಂದಿನ ಜೀವನ ಉಜ್ವಲ ಆಗಿರಲಿ ಅಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಒಂದಿಷ್ಟು ನಮಸ್ತೆ. ಥ್ಯಾಂಕ್ ಯು ಸರ್.